ನಮ್ಮಮ್ಮ ಎದ್ದಿದ ತಕ್ಷಣ ಅವ್ರ ಮುಖ ಇಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ನನ್ನ ವ್ಲಾಗಲ್ಲಿ ನೋಡ್ಕೊಂಬಿಡಿ. ದಿಸ್ ಇಸ್ ದ ಬೆಸ್ಟ್ ವೇ ಟು ಕಂಪ್ಲೀಟ್ ಯುವರ್ ಎವ್ರಿ ಡೇ ಪ್ರೋಟೀನ್. ಎಷ್ಟು ಟೇಸ್ಟ್ ಬೇಕೋ ಅಷ್ಟು ಹಾಕೊಳ್ಳಿ, ತುಂಬಾ ಹಾಕೊಂಬೇಡಿ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ ಗೈಸ್, ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ ಒಂಚೂರು ಡಯಟ್ ಬಗ್ಗೆ ಹೇಳೋದಕ್ಕೆ ಮಾಡ್ತಾ ಇದ್ದೀನಿ ಗೈಸ್. ಮೇನ್ ರೀಸನ್ ಇದೆ. ಸೊ ತುಂಬ ಜನ ಜಿಮ್ಗೆ ಹೋಗೋರು. ಸೊ ರೀಸೆಂಟಾಗಿ ಯಾರೋ ಒಬ್ಬ ಹುಡುಗನ ಮೀಟ್ ಮಾಡಿದೆ. ಸೊ ಅವನು ಜಿಮ್ಮಿಂಗ್ ಬಗ್ಗೆ ಆ್ಯಂಡ್ ಡಯಟ್ ಬಗ್ಗೆ ಅದು ಇದು ಎಲ್ಲ ತುಂಬ ಏನೇನೋ ಹೇಳ್ತಾ ಇದ್ದ. ಸೊ ನಾನು ಆವಾಗ ಅದನ್ನೇ ಹಂಗೆ ಕೇಳಿಸ್ಕೊಂಡು ಒಂದು ವಿಡಿಯೋ ಮಾಡೋಣ. ಒನ್ ಡೇಯಲ್ಲಿ ಸ್ವಲ್ಪ ಪ್ರೋಟೀನ್ ಇಂಟೇಕು ಅದೆಲ್ಲ ಬರೀ ನಾರ್ಮಲ್ ಹುಡುಗಿರ್ಗಾದ್ರೂ ಆಗಲಿ, ಸ್ವಲ್ಪ ವಯಸ್ಸಾಗಿರೋರ್ಗಾದ್ರೂ ಆಗಲಿ, ಅಥವಾ ಎನಿ ಏಜ್ ಗ್ರೂಪ್ ಅವ್ರಿಗೆ ಬೆಸ್ಟ್ ವೇ ಇಡೀ ಡೇಯಲ್ಲಿ ನಮ್ಮ ಪ್ರೋಟೀನ್ ಇಂಟೇಕು ಕಂಪ್ಲೀಟ್ ಮಾಡ್ಕೊಳೋದಕ್ಕೆ ಬೆಸ್ಟ್ ಆ್ಯಂಡ್ ಸಿಂಪಲ್ ವೇ ಹೇಳೋಕ್ಕೆ ಹೋಗ್ತಾ ಇದ್ದೀನಿ ಗೈಸ್. ಸೊ ಇದೇ ಈ ವಿಡಿಯೋ. ಸೊ ವೆಲ್ಕಮ್ ಬ್ಯಾಕ್. ಎಲ್ಲರಿಗೂ ಮೇನ್ ಏನಂದರೆ, ಇವಾಗ ಡಯಟ್ ಅಂದಿದ ತಕ್ಷಣ ಎಷ್ಟೊಂದು ಜನ ಊಟ ಬಿಡೋದು ನೋಡಿದ್ದೀರಾ. ಒಂದಷ್ಟು ಮನೇಲೇನಾದ್ರು ಮಾಡಿದರೆ ಬೇಡ ಅಂತ ಅಂದ್ಬಿಟ್ಟು ಅವಾಯ್ಡ್ ಮಾಡಿಕೊಂಡು ಅವರೇ ಏನೋ ಸಪ್ರೇಟಾಗಿ ಬೇರೆ ಕುಕ್ ಮಾಡ್ಕೊಂಡು ಹೋಗೋದು ಅದೆಲ್ಲ ನೋಡಿರ್ತೀರ ತುಂಬ ಜನ. ನಾನು ನೋಡಿದ್ದೀನಿ ನಮ್ಮನೇಲಿ. ನಮ್ಮಮ್ಮ ಎಲ್ಲ ನಾನು ಫಿಟ್ನೆಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಯಿಂದನೂ ಮಾಡ್ಬೇಕಾದ್ರೆ ನೋಡಿದ್ದೀನಿ. ಕೆಲವು ಸತಿ ಏನೋ ಸಣ್ಣ ಆಗಬೇಕಂದಾಗ ಊಟ ಎಲ್ಲ ಬಿಟ್ಬಿಡ್ತಾರೆ. ಬಟ್ ಆ ಥರ ಯಾವತ್ತೂ ಮಾಡಬಾರ್ದು. ತಿನ್ನಬೇಕು, ಚೆನ್ನಾಗಿ ತಿನ್ನಬೇಕು. ಬಟ್ ಏನು ತಿಂತೀವಿ ಅನ್ನೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಬಿಕಾಸ್ ನೀವು ಫ್ಯಾಟ್ ಕಂಟೆಂಟ್ ಇರೋ ಫುಡ್ನ ಜಾಸ್ತಿ ತಿನ್ನೋಕ್ಕೆ ಹೋದರೆ ಅಫ್ಕೋರ್ಸ್ ದಪ್ಪ ಆಗೋಕ್ಕೆ ಹೋಗ್ತೀರಾ. ಇನ್ಸ್ಟೆಡ್ ನಾವು ಅದನ್ನು ಪ್ರೋಟೀನ್ ಅಥವಾ ಫೈಬರ್ ಇಂಟೇಕ್ ಜಾಸ್ತಿ ಮಾಡಿದ್ರೆ ಆವಾಗ ನಿಮ್ಮ ಬಾಡಿಲಿ ಮಸಲ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ನೀವು ಸಣ್ಣ ಆಗೋದೂ ಅಷ್ಟೇ. ಫ್ಯಾಟ್ ರೆಡ್ಯೂಸ್ ಮಾಡೋಕ್ಕೆ ನೋಡಬೇಕು ಹೊರ್ತು ದೇರ್ ಇಸ್ ನಥಿಂಗ್ ಎಲ್ಸ್. ಫಿಟ್ನೆಸ್ ಕಾಂಪ್ಲಿಕೇಟೆಡ್ ಅಲ್ಲ, ಡಯಟ್ ಕೂಡ ಕಾಂಪ್ಲಿಕೇಟೆಡ್ ಅಲ್ಲವೇ ಅಲ್ಲ. ಸೊ ಇವತ್ತು ಈ ವಿಡಿಯೋದಲ್ಲಿ ನಾನೇನು ತೋರಿಸ್ತಾ ಇದ್ದೀನಿ ಅಂದರೆ ಗೈಸ್, ಒಂದು ನಿಮಿಷ. ಸೊ ನಾನೇನು ಮಾಡ್ತೀನಿ ಅಂದರೆ, ಯೂಶ್ವಲಿ ಬ್ರೇಕ್ಫಾಸ್ಟ್ ಎಲ್ಲ ನಮ್ಮ ಮನೇಲಿ ನಾರ್ಮಲ್ ಏನು ಮಾಡಿರ್ತಾರೋ ಅದೇ ತಿಂತೀನಿ. ಸ್ಪೆಷಲ್ ಏನಿಲ್ಲ. ಬಟ್ ದಿಸ್ ಇಸ್ ಒನ್ ಪ್ರಾಡಕ್ಟ್. ಯೂಶ್ವಲಿ ಈ ಥರ ತಿಂತೀನಿ ಗೈಸ್, ಹೈ ಪ್ರೋಟೀನ್ ಮ್ಯೂಸ್ಲಿ. ಸೊ ಇವಾಗ ಇದರಲ್ಲಿ 23 ಗ್ರಾಮ್ಸ್ ಪ್ರೋಟೀನ್ ಬರೀ ಇದೊಂದರಲ್ಲೇ ಸಿಕ್ಬಿಡುತ್ತೆ. 23 ಗ್ರಾಮ್ಸ್ ಫಾರ್ 100 ಗ್ರಾಮ್ಸ್ ಆಫ್ ಮ್ಯೂಸ್ಲಿ. ಸೊ ಈ ಥರದ್ದು ಏನಾದರೂ ಆಲ್ಟರ್ನೇಟಿವ್ ಹುಡ್ಕೊಬೇಕು. ಸೊ ಇದು ನನ್ನ ಯೂಶ್ವಲ್ ಸ್ನ್ಯಾಕ್ಸು. ನನಗೇನಾದ್ರು ಆಚೆ ತಿನ್ನಬೇಕು ಅಂತ ಅನಿಸ್ದಾಗ, ಅಥವಾ ನನಗೆ ಎಕ್ಸ್ಟ್ರಾ ಏನಾದ್ರು ನಾರ್ಮಲ್ ಊಟ ಬಿಟ್ಟು ಏನಾದ್ರು ತಿನ್ನಬೇಕಂತ ಅನಿಸ್ದಾಗ, ಪ್ರಾಬ್ಲಿ ಈವ್ನಿಂಗ್ ಆಗಲಿ ಅಥವಾ ಕೆಲವು ಸತಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿರುತ್ತೆ, ಮಧ್ಯಾಹ್ನ ಲಂಚ್ಗಿಂತ ಮುಂಚೆ ಏನೋ ಒಂಚೂರು ಹೊಟ್ಟೆ ಹಸಿವು ಆದರೆ ಈ ಥರದ್ದು ಏನಾದ್ರು ತಿನ್ಕೊತೀನಿ, ಮ್ಯೂಸ್ಲಿ ಥರದ್ದು. ಸೊ ದಿಸ್ ಇಸ್ ಬೆಸ್ಟ್ ಆಲ್ಟರ್ನೇಟಿವ್ ನನ್ನ ಪ್ರಕಾರ, ಸ್ನ್ಯಾಕ್ಸ್ ಅಂತ ಏನಾದ್ರು ನೀವು ನೋಡೋಂಗಿದ್ರೆ. ಆ್ಯಂಡ್ ಅದನ್ನು ಬಿಟ್ಟು ನಾರ್ಮಲ್ ಏನು ಮಾಡ್ತಾರೆ ಮನೇಲಿ ಅದೇ ತಿನ್ನಿ. ಆದಷ್ಟು ಆಯಿಲ್ ಕಮ್ಮಿ ಮಾಡಿ ಅಂದರೆ ಒನ್ ಡೇಗೆ ಅಪ್ರಾಕ್ಸಿಮೇಟ್ಲಿ 1 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಅಷ್ಟೇ. ಅದಕ್ಕಿಂತ ಜಾಸ್ತಿ ಕನ್ಸ್ಯೂಮ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಅದನ್ನು ಬಿಟ್ಟು ಎವ್ರಿ ಡೇ ಚಿಕನ್ ಇಸ್ ವೆರಿ ಇಂಪಾರ್ಟೆಂಟ್. ಎಸ್ಪೆಷಲಿ ಜಿಮ್ಗೆ ಹೋಗೋರಿಗೆ ಆರ್ ನಿಮ್ಮ ಮಸಲ್ಸ್ನ ಮೇಂಟೈನ್ ಮಾಡೋಕ್ಕೆ ಯಾರಿಗೆ ಆ ಥರ ಗೋಲ್ ಇದೆಯೋ, ಸೊ ಅಂಥವ್ರಿಗೆ ಎವ್ರಿ ಡೇ ಚಿಕನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಒಂದು ಸಿಂಪಲ್ ರೆಸಿಪಿ ತೋರಿಸ್ತೀನಿ ಗೈಸ್ ಚಿಕನ್ದು. ಸೊ ಹೋಗ್ಬಿಟ್ಟು ಚಿಕನ್ ತೊಗೊಂಬರೋಣ. ನಾನು ಫೋನ್ ಮಾಡಿ ಹೇಳಿದ್ದೀನಿ ಅವ್ರಿಗೆ ರೆಡಿ ಇಟ್ಟಿರಿ ಅಂತ. ಸೊ ವಿಲ್ ಗೋ ಗೆಟ್ ದ ಚಿಕನ್. ಅಷ್ಟೊತ್ತಿಗೆ ದೆರ್ ಇಸ್ ಒನ್ ಪ್ರಾಡಕ್ಟ್ ವಿಚ್ ಐ ವಾಂಟ್ ಟು ಸಜೆಸ್ಟ್ ಎಲ್ಲ ವ್ಯೂವರ್ಸ್ಗೂ. ಸೊ ಪಟ್ಟಂತ ಹೋಗಿ ನೋಡ್ಕೊಂಬನ್ನಿ ಗೈಸ್. ಇವತ್ತು ನಾನು ಇಂಟ್ರೊಡ್ಯೂಸ್ ಮಾಡ್ತಿರೋ ಪ್ರಾಡಕ್ಟು ಅಗಾರೋ ಹೆಡ್ ಆ್ಯಂಡ್ ಸ್ಕ್ಯಾಲ್ಪ್ ಮಸಾಜರ್ ಅಂತ. ನೋಡೋಕ್ಕೆ ತುಂಬ ಫ್ಯಾನ್ಸಿಯಾಗಿದೆ ಆ್ಯಂಡ್ ಇಟ್ ಲುಕ್ಸ್ ವೆರಿ ಡಿಫ್ರೆಂಟ್. ಸೊ ಈ ಪ್ರಾಡಕ್ಟ್ ಬಗ್ಗೆ ಇವತ್ತು ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಈ ಬಾಕ್ಸ್ ಒಳಗಡೆ ಏನೇನು ಕೊಡ್ತಾರೆ ಕ್ವಿಕ್ಕಾಗಿ ನೋಡ್ಕೊಂಬರೋಣ ಬನ್ನಿ. ಇದರಲ್ಲಿ ಒಂದು ಮಸಾಜ್ ಯೂನಿಟು, ಒಂದು ಚಾರ್ಜಿಂಗ್ ಕೇಬಲು ಆ್ಯಂಡ್ ಯೂಸರ್ ಮ್ಯಾನ್ಯುಯಲ್ ಅಲಾಂಗ್ ವಿತ್ ವಾರಂಟಿ ಕಾರ್ಡ್ ಜೊತೆಗೆ ಬರುತ್ತೆ. ಈ ಮಸಾಜರ್ನ ಮೇನ್ ಬೆನಿಫಿಟ್ ಏನಂದರೆ ನಮ್ಮ ಸ್ಕ್ಯಾಲ್ಪಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ. ಆ್ಯಂಡ್ ಇದರಿಂದ ನಮ್ಮ ಹೇರ್ ಗ್ರೋತ್ ಕೂಡ ತುಂಬ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ನಮ್ಗೆ ಯಾವತ್ತಾದ್ರೂ ಒಂದು ದಿವಸ ಸ್ಟ್ರೆಸ್ಸು ಅಥವಾ ತುಂಬ ಟೆನ್ಷನ್ ಆಗ್ತಿರೋ ದಿವಸ ಇದು ಸ್ಟ್ರೆಸ್ ಬರ್ಸ್ಟರ್ ಆಗಿ ಹೆಲ್ಪ್ ಮಾಡುತ್ತೆ. ರಿಲ್ಯಾಕ್ಸ್ ಆಗುತ್ತೆ ಮಸಾಜ್ ಮಾಡ್ತಾ. ಇದನ್ನು ಸ್ಕ್ಯಾಲ್ಪ್ ಏರಿಯಾದಲ್ಲಿ ಮಾತ್ರ ಅಲ್ಲದೆ ನಮ್ಮ ನೆಕ್ ಏರಿಯಾದಲ್ಲಿ ಕೂಡ ಮಸಾಜ್ ಮಾಡ್ಕೊಬೋದು. ಆಲ್ಸೋ ನಮ್ಮ ಹೇರಲ್ಲಿ ಎಕ್ಸಸ್ ಆಯಿಲಿಂದ ಫಂಗಸ್ ಏನಾದರೂ ನಮ್ಮ ಸ್ಕ್ಯಾಲ್ಪಲ್ಲಿ ಕ್ರಿಯೇಟ್ ಆಗ್ತಾ ಇದ್ರೆ ಇದು ಅದನ್ನು ಇಮ್ಮಿಡಿಯೇಟ್ಲಿ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಈ ಮಸಾಜರಲ್ಲಿ 4 ಸಿಲಿಕಾನ್ ಹೆಡ್ಸ್ ಬರುತ್ತೆ. ಆ್ಯಂಡ್ ಸಿಲಿಕಾನ್ ಹೆಡ್ಸ್ ಆರ್ ವೆರಿ ಸೇಫ್ ಫಾರ್ ಯುವರ್ ಹೇರ್ ಆ್ಯಂಡ್ ಸ್ಕ್ಯಾಲ್ಪ್. ಆಲ್ಸೋ ಇದನ್ನು ನಾವು ತಲೆಗೆ ಎಣ್ಣೆ ಹಚ್ಕೊಂಡಾಗ ಮಸಾಜ್ ಮಾಡೋಕ್ಕೆ ಕೂಡ ಹೆಲ್ಪ್ ಮಾಡ್ಬೋದು. ಬಿಕಾಸ್ ದಿಸ್ ಆಲ್ಸೋ ಕಮ್ಸ್ ವಿತ್ IPX7 ವಾಟರ್ ಪ್ರೂಫ್ ಎಬಿಲಿಟಿ. ಸೊ ಇದ್ರ ಮೇಲೆ ನೀರು ಬಿದ್ದರು ಅಥವಾ ನೀವು ಸ್ನಾನ ಮಾಡಬೇಕಾದ್ರೆ ಶವರಲ್ಲಿ ಕೂಡ ಮಾಡಿದ್ರೂ ದೆರ್ ಇಸ್ ನೋ ಪ್ರಾಬ್ಲಮ್. ಈ ಹೆಡ್ಸ್ನ ಕ್ಲೀನ್ ಮಾಡೋದಕ್ಕೂ ತುಂಬ ಈಸಿ. ಈ ಹೆಡ್ಸ್ನ ಪುಲ್ ಮಾಡಿದ್ರೆ ಹಿಂಗೆ ಇಮಿಡಿಯೇಟ್ಲಿ ಪಟ್ ಅಂತ ಆಚೆ ಬರುತ್ತೆ. ಆ್ಯಂಡ್ ದೆನ್ ಯು ಕ್ಯಾನ್ ವಾಶ್ ದಿಸ್ ಆ್ಯಂಡ್ ದೆನ್ ಇನ್ಸರ್ಟ್ ಇಟ್ ಬ್ಯಾಕ್. ಈ ಮಸಾಜರ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ಪವರ್ ಆನ್ ಆಗುತ್ತೆ. ಪವರ್ ಆನ್ ಆಗಿದ ತಕ್ಷಣ ಸ್ಪೀಡ್ 1ಅಲ್ಲಿರುತ್ತೆ. ಆ್ಯಂಡ್ ಸ್ಪೀಡ್ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಒಂದು ಸತಿ ಟ್ಯಾಪ್ ಮಾಡಿದ್ರೆ ಈ ಡಿವೈಸ್ ಮೇಲೆ 2 ಬ್ಲಿಂಕ್ಸ್ ಆಗುತ್ತೆ.
ಸೊ 2 ಬ್ಲಿಂಕ್ಸ್ ಆಗಿದ ತಕ್ಷಣ ಇವಾಗ ಲೆವೆಲ್ 2 ಅಲ್ಲಿದೆ ಅಥವಾ ಸ್ಪೀಡ್ 2 ಅಲ್ಲಿದೆ. ಮತ್ತೆ ಇನ್ನೊಂದು ಸತಿ ಟ್ಯಾಪ್ ಮಾಡಿದ್ರೆ 3 ಬ್ಲಿಂಕ್ಸ್ ಆಗುತ್ತೆ, ವಿಚ್ ಇಸ್ ಸ್ಪೀಡ್ 3. ಗೈಸ್, ನಿಮ್ಗೇನಾದರೂ ಈ ಹೆಡ್ ಆ್ಯಂಡ್ ಸ್ಕ್ಯಾಲ್ಪ್ ಮಸಾಜರ್ ಬೇಕಿದ್ರೆ ಇವಾಗಲೇ ನನ್ನ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಸೊ ಮ್ಯಾಕ್ಸಿಮಮ್ ಆಫರ್ ಏನಿದೆ ಅದು ನಿಮಗೆ ಸಿಗುತ್ತೆ. ಪಟ್ ಅಂತ ಹೋಗಿ ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ಎಸ್, ಲೆಟ್ಸ್ ಕಂಟಿನ್ಯೂ ದ ವಿಡಿಯೋ. ಗೈಸ್, ಆಲ್ಸೋ ಬೆಂಗಳೂರಲ್ಲಿ ಬಿಸಿಲು ಎಷ್ಟು ಜಾಸ್ತಿ ಆಗಿದೆ ಅಂದರೆ ಗೈಸ್, ಮಧ್ಯಾಹ್ನದ ಹೊತ್ತು ಆಚೆ ಹೋಗೋಕ್ಕಾಗ್ತಾ ಇಲ್ಲ. ಯಪ್ಪ, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು. ಸೊ ಇವಾಗ ಚಿಕನ್ ತೊಗೊಂಬರೋಕೆ ಹೋಗ್ತಾ ಇದೆ. ಆಚೆ ನನಗೆ ಹೋಗೋಕ್ಕೆ ಒಂಥರ ಆಗ್ತಾಯಿದೆ. ಆ ಬಿಸಿಲಿಗೆ, ಆ ಧಗೆಗೆ, ಆ ಸೆಕೆಗೆ, ಯಪ್ಪ, ಸಮ್ಮರ್ ಪೀಕಲ್ಲಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಗೈಸ್, ಜಸ್ಟ್ ಚಿಕನ್ ಎಲ್ಲ ತೊಗೊಂಬಂದೆ. ಚಿಕನ್ ತೊಗೊಂಡು ಹಂಗೆ ನನ್ನ ಶಿಟ್ ಯಾವಾಗಲೂ ಹಿಂಗೆ ಆಗುತ್ತೆ. ಹಾಗೆ ನನ್ನ ಪೆರಿ ಪೆರಿ ಪೌಡರ್ ತೊಗೊಂಬಂದೆ ಗೈಸ್. ಸೊ ಪೆರಿ ಪೆರಿ ಪೌಡರ್ ಒಂದಿದ್ರೆ ತುಂಬ ಈಸಿ ಕುಕ್ಕಿಂಗ್ ಮಾಡಬೇಕಾದ್ರೆ. ಅಂದರೆ ಏನಾದ್ರು ಕ್ವಿಕ್ಕಾಗಿ ಏನಾದ್ರು ಮಾಡ್ಕೊಳಂಗಿದ್ರೆ ತುಂಬ ಈಸಿ, ಆದಷ್ಟು ಬೇಗ ಮಾಡ್ಕೊಬೋದು ಅಂತ. ಆ್ಯಂಡ್ ಟೇಸ್ಟು ಚೆನ್ನಾಗಿರುತ್ತೆ. ಸೊ ಇವಾಗ ಫಸ್ಟು ಚಿಕನ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ. ಆ್ಯಂಡ್ ಆಲ್ಸೋ ಚಿಕನ್ ಕ್ಲೀನ್ ಮಾಡೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಬಿಕಾಸ್ ನೀವೇನಾದ್ರು ನೀಟಾಗಿ ಕ್ಲೀನ್ ಮಾಡಿಲ್ಲ ಅಂದರೆ ಅದರಲ್ಲಿ ಬ್ಯಾಕ್ಟೀರಿಯಾಸ್ ಎಲ್ಲ ಹಂಗೆ ಇರುತ್ತೆ. ಸೊ ಆದಷ್ಟು ಪ್ರತಿ ಸತಿ ಚಿಕನ್ ಕ್ಲೀನ್ ಮಾಡಬೇಕಾದ್ರೆ ಉಪ್ಪು ಮತ್ತು ಟರ್ಮರಿಕ್ಕು ಇದೆರಡು ಯೂಸ್ ಮಾಡಿಬಿಟ್ಟು ಕ್ಲೀನ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಬೇಗ ಕ್ಲೀನ್ ಮಾಡ್ಕೊಬಿಡ್ತೀನಿ. ಇವಾಗ ಚಿಕನ್ ಎಲ್ಲ ಕ್ಲೀನ್ ಮಾಡ್ಕೊಂಡಾಯ್ತು ಗೈಸ್. ನೀಟಾಗಿ ಉಪ್ಪು ಅರಿಶಿನ ಎಲ್ಲ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವಾಗಿಂದ ಪ್ರೊಸೆಸ್ ತುಂಬ ಸಿಂಪಲ್ಲು. ಸೊ ನಾನು ಹಾಗೆ ತೋರಿಸ್ಕೊಂಡು ಹೋಗ್ತೀನಿ. ಬಿಕಾಸ್ ಜಾಸ್ತಿ ಇಲ್ಲ. ಸೊ ಒನ್ ಟೇಕಲ್ಲೇ ತೊಗೊಂಡು ಮಾಡಿಬಿಡ್ತೀನಿ. ಅದು ಹಾಕಿದ ತಕ್ಷಣ ಪೆರಿ ಪೆರಿ ಪೌಡರ್ ಹಾಕಬೇಕು. ಆದಷ್ಟು ಒಂದು ಸ್ವಲ್ಪ ನಿಮಗೆ ಎಷ್ಟು ಟೇಸ್ಟ್ ಬೇಕೋ ಅಷ್ಟು ಹಾಕ್ಕೊಳ್ಳಿ. ತುಂಬಾ ಹಾಕ್ಕೊಂಬೇಡಿ. ತುಂಬ ಹಾಕ್ಕೊಂಡ್ರೂ ಇಟ್ ಇಸ್ ನಾಟ್ ಗುಡ್ ಫಾರ್ ಯುವರ್ ಹೆಲ್ತ್. ಬಿಕಾಸ್ ರೆಗ್ಯುಲರ್ಲಿ ತಿನ್ನೋದ್ರಿಂದ ಒಂಚೂರು ಹಾಕ್ಕೊಂಡ್ರೆ ಬೆಟರು. ಸೊ ನಾನೀಗ ಎಷ್ಟು ಬೇಕೋ ನಾನು ಅಷ್ಟು ಹಾಕ್ಕೊತಾ ಇದ್ದೀನಿ. ಎಸ್, ಸೊ ನನಗಿಷ್ಟು ಸಾಕು. ಎಲ್ಲ ಮೇಲ್ಬೇಲೆಗೇ ಬಿದ್ದಿರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿರೋ ಥರ ಕಾಣ್ತಾ ಇದೆ. ಬಟ್ ಅದೇನು ಅಷ್ಟು ಜಾಸ್ತಿ ಏನಿಲ್ಲ, ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಪೆರಿ ಪೆರಿ ಪೌಡರು, ಅದ್ರ ಜೊತೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ. ಸಾಲ್ಟು ಅಷ್ಟೇ, ತುಂಬ ಜಾಸ್ತಿನೂ ಬೇಕಿಲ್ಲ. 2 ಸ್ಪೂನ್ಸ್ ಹಾಕ್ಕೊತೀನಿ. 2 ಸ್ಪೂನ್ಸ್ ಅಂದರೆ ಇದರಲ್ಲಿ ಇದು ಏನದು ಒಂದು ಸತಿ ಇಟ್ಕೊಂಡ್ರೆ ಈ ಸ್ಪ್ಯಾಚುಲ ಅಲ್ಲಿ ಬರೋದೇ ಕಮ್ಮಿ. ಸೊ ಅದಕ್ಕೆ 2 ಸ್ಪೂನ್ ಹಾಕ್ಕೊಂಡೆ. ಸೊ ಇಷ್ಟು ಸಾಲ್ಟು. ಸೊ ಇವಾಗ ಇಷ್ಟು ಹಾಕ್ಕೊಂಡು ನೆಕ್ಸ್ಟು ಒಂದು ಸ್ವಲ್ಪ ತುಪ್ಪ. ಸೊ ನಾನಿವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ಏರ್ ಫ್ರೈರಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೀವೇನಾದರೂ ಏರ್ ಫ್ರೈಯರ್ ಯೂಸ್ ಮಾಡಿಲ್ಲ ಅಂದರೆ ಸೊ ಹಂಗೆ ನಾರ್ಮಲಿ ಒಂದು ಬಾಣಲಿಗೆ ಹಾಕ್ಕೊಂಡು ಇದೆಲ್ಲ ತುಪ್ಪನ ಆಯಿಲ್ ಥರ ಯೂಸ್ ಮಾಡಿಕೊಂಡು ನಾರ್ಮಲ್ ಪೆರಿ ಪೆರಿ ಮತ್ತು ಸಾಲ್ಟ್ನ ಇದೆರಡೂ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟು ಮಾಡಿದ್ರೂ ಆಗುತ್ತೆ. ಬಟ್ ನಾನು ಇವಾಗ ಇದನ್ನು ಮಿಕ್ಸ್ ಮಾಡೋದನ್ನು ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ತುಪ್ಪ ಇಲ್ಲಿದೆ. ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪನೂ ತುಂಬ ಬೇಕಿಲ್ಲ, ಒಂದು 1/2 ಸ್ಪೂನು ಸಾಕು. ಅರ್ಧ ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ಅದೇ ಆಯಿಲ್ ಥರ ನಮಗೆ ಕೆಲಸ ಮಾಡಿ ನೀಟಾಗಿ ಕುಕ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಏರ್ ಫ್ರೈಯರ್ ಇದ್ದರೆ ಬೆಸ್ಟ್ ಗೈಸ್. ಯಾವಾಗಲೂ ಚಿಕನ್ ಆಗಲಿ ಪನ್ನೀರ್ ಆಗಲಿ ಎರಡಕ್ಕೂ ಸೇಮ್ ರೆಸಿಪಿ ಯೂಸ್ ಮಾಡಿ. ಸೊ ಇದು ಬರೀ ನಾನ್ ವೆಜ್ ಮಾಡೋಕ್ಕಲ್ಲ. ಯಾಕಂದರೆ ನಾನು ಇದನ್ನು ಪನ್ನೀರಲ್ಲೂ ಟ್ರೈ ಮಾಡಿದ್ದೀನಿ. ಪನ್ನೀರಲ್ಲೂ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು. ನನಗೆ ತುಂಬ ಇಷ್ಟ ಆಗಿತ್ತು. ಸೊ ಲೆಟ್ಸ್ ಟ್ರೈ. ಇವಾಗ ಇದನ್ನು ಮಿಕ್ಸ್ ಮಾಡೋದು ಭಾಳ ಸಿಂಪಲ್ಲು ಗೈಸ್. ಫ್ರೇಮಲ್ಲಿ ನಾನು ನೀಟಾಗಿ ಕಾಣ್ತಾ ಇದ್ದೀನ ಇಲ್ವಾ ಗೊತ್ತಿಲ್ಲ, ಬಟ್ ಐ ವಿಲ್ ಟ್ರೈ. ಒಂದು ಪ್ಲೇಟ್ ಬೇಕು. ಸೊ ಆ ಪ್ಲೇಟ್ನ ಈ ಥರ ಕ್ಲೋಸ್ ಮಾಡಿದ್ದೀನಿ. ಕ್ಲೋಸ್ ಮಾಡಿ ಇದನ್ನು ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆಯಿತು. ಸೊ ಹಿಂಗೆ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಮಿಕ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನನಗೆ ಈ ಥರ ಯಾವಾಗಲೂ ಮಿಕ್ಸ್ ಮಾಡಿದ್ರು ನನಗೆ ಈವನ್ನಾಗೆ ಮಿಕ್ಸ್ ಆಗಿದೆ. ಒಂದು ಕಡೆ ಮಸಾಲ ಜಾಸ್ತಿ, ಒಂದು ಕಡೆ ಕಮ್ಮಿ, ಆ ಥರ ಯಾವತ್ತೂ ನನಗೇನು ಅನಿಸಿಲ್ಲ. ನನಗೆ ಕರೆಕ್ಟಾಗಿ ಆಗಿತ್ತು. ಸೊ ಮಿಕ್ಸ್ ಮಾಡಿ ತೋರಿಸ್ತೀನಿ ನಿಮಗೆ. ನೀಟಾಗಿ ಮಿಕ್ಸ್ ಆಗಿದೆ ಅಂದರೆ ನೋಡಿ, ಇಷ್ಟೇ, ವೆರಿ ಸಿಂಪಲ್. ಸೊ ನೀಟಾಗಿ ತುಪ್ಪನೂ ಸ್ಪ್ರೆಡ್ ಆಗಿದೆ, ಎಲ್ಲ ಮಸಾಲನೂ ಸ್ಪ್ರೆಡ್ ಆಗಿದೆ, ಈವನ್ನಾಗಿ ಸ್ಪ್ರೆಡ್ ಆಗಿದೆ. ಫುಲ್ ಪೀಸ್ ನೀವು ಆ ಕಡೆ ಈ ಕಡೆ ಹೆಂಗೆ ನೋಡಿದ್ರೂ ಕರೆಕ್ಟಾಗಿ ಮಿಕ್ಸ್ ಆಗಿರುತ್ತೆ. ಸೊ ಇವಾಗ ಇದನ್ನು ಏರ್ ಫ್ರೈಯರಲ್ಲಿ ಇಟ್ಟರೆ ಮುಗಿದೋಯ್ತು. ಆರಾಮಾಗಿ ಒಂದು 15 ಮಿನಿಟ್ಸ್ ಇಡೋಣ. ಆ್ಯಕ್ಚುಲಿ 15 ಮಿನಿಟ್ಸ್ ಅಲ್ಲ, ಒಂದು 12 to 15 ಮಿನಿಟ್ಸ್ ಇಡೋಣ. ಇವಾಗ ಒಂದು ಬಟರ್ ಪೇಪರ್ ಇಟ್ಟಿದ್ದೀನಿ ಏರ್ ಫ್ರೈಯರ್ ಒಳಗಡೆ ನೀಟಾಗಿ ಸ್ಪ್ರೆಡ್ ಆಗಿ. ಸೊ ಇವಾಗ ನಮ್ಮ ಚಿಕನ್ನ ಹಾಕ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರೆ ಆಯಿತು. ಸೊ ಇವಾಗ ಇದನ್ನು ಸ್ವಲ್ಪ ಸ್ಪ್ರೆಡ್ ಮಾಡೋಣ. ಸ್ವಲ್ಪ ಸ್ಪ್ರೆಡ್ ಮಾಡಿದ್ರೆ ಈವನ್ಲಿ ಕುಕ್ ಆಗುತ್ತೆ. ಇವತ್ತು ಯಾರೂ ಇಲ್ಲ ಗೈಸ್ ಹೆಲ್ಪ್ ಮಾಡೋಕ್ಕೆ. ನಮ್ಮ ಅಮ್ಮನೂ ಮಲ್ಕೊಂಡಿದ್ದಾರೆ. ಆ್ಯಂಡ್ ನಮ್ಮ ಅತ್ತೆ ಮನೇಲಿ ಎನಿವೆ ಯಾರೂ ಇರಲಿಲ್ಲ. ಸೊ ಅದಕ್ಕೆ ಇಲ್ಲೇ ಶೂಟ್ ಮಾಡೋಣ ಅಂದ್ಬಿಟ್ಟು ಡಿಸೈಡ್ ಆದೆ. ಆ್ಯಂಡ್ ವಿಶ್ವತಾನು ಕಾಲೇಜ್ಗೆ ಹೋಗಿದ್ದಾಳೆ.
ಕಾಲೇಜ ಫ್ರೆಂಡ್ಸ್ ಜೊತೆನೋ ಎಲ್ಲ ಹೋಗಿದ್ದಾಳೆ. ಸೊ ಎಸ್, ನೀಟಾಗಿ ಒಂದು ಸ್ವಲ್ಪ ಸ್ಪ್ರೆಡ್ ಮಾಡಿ ಹಾಕಿದ್ರೆ ಅವಾಗ ಈವನ್ ಕುಕ್ ಆಗುತ್ತೆ. ನೀವು ಸುಮ್ಮನೆ ಹಂಗೆ ಬಿಟ್ಬಿಟ್ರೆ ಒಂದು ಕಡೆ ಜಾಸ್ತಿ ಕುಕ್ ಆಗಿರುತ್ತೆ, ಒಂದು ಕಡೆ ನೀಟಾಗಿ ಕುಕ್ ಆಗಲ್ಲ ಅಷ್ಟೆ. ಆಗ ಟೈಮ್ ಟು ಕುಕ್. ಆ್ಯಂಡ್ ಟೆಂಪ್ರೇಚರ್ ಎಷ್ಟು ಇಡಬೇಕಂದ್ರೆ ನಾನು ಯಾವಾಗಲೂ 120 ಇಡ್ತೀನಿ, 120 ಡಿಗ್ರೀಸ್. ಆ್ಯಂಡ್ ಟೈಮು 15 ಮಿನಿಟ್ಸ್ ಇಡ್ತೀನಿ. ಎಸ್, ಆಲ್ಮೋಸ್ಟ್ 17 ಮಿನಿಟ್ಸ್ ತನಕ ಏನೋ ಇದೆ. ಬಟ್ ಯಾ, ದಿಸ್ ವಿಲ್ ಡೂ. ಇನ್ನು ಆನ್ ಮಾಡಿದ್ರೆ 15 ಮಿನಿಟ್ಸ್ ತನಕ ನಮ್ದೇನು ಇಲ್ಲ, ಕೆಲಸ ಆಟೋಮೆಟಿಕ್ಕಾಗಿ ಕುಕ್ ಆಗುತ್ತೆ. ಕಂಪ್ಲೀಟ್ ಕುಕ್ ಆದಮೇಲೆ ಹೆಂಗಾಗಿರುತ್ತೆ ತೋರಿಸ್ತೀನಿ ಗೈಸ್. ರೆಸಿಪಿ ಮಾತ್ರ ಬೆಸ್ಟು, ಸಿಂಪಲ್ಲು, ಏನು ಕಾಂಪ್ಲಿಕೇಶನ್ಸ್ ಇಲ್ಲ. ಆ್ಯಂಡ್ ಆರಾಮಾಗಿ ನಾವು ಡೈಲಿ ತಿನ್ನೋದಕ್ಕಂತೂ ಬೆಸ್ಟು. ಪನ್ನೀರಲ್ಲೂ ಆಗುತ್ತೆ, ಚಿಕನಲ್ಲೂ ಆಗುತ್ತೆ. ಆ್ಯಂಡ್ ಎಸ್, ಇವಾಗ ಇದನ್ನು ಕುಕ್ ಮಾಡೋದು ಮುಗಿಸೋಣ. ವಿಲ್ ವೆಯ್ಟ್ ಫಾರ್ 15 ಮಿನಿಟ್ಸ್. ಗೈಸ್ ಜಸ್ಟ್ ಸೌಂಡ್ ಬಂತು. ಸೊ ಇವಾಗ ಕುಕ್ ಆಗಿದೆ. ಟೈಮ್ ಟು ಸಿ. ಗೈಸ್ ಸಖತ್ತಾಗಿದೆ. ಸೊ ನೋಡೋಕ್ಕೆ ಟೇಸ್ಟಿಯಾಗಿದೆ. ಇವಾಗ ಒಂದು ಪೀಸ್ ತಿಂದು ನೋಡಿ, ಟೇಸ್ಟ್ ನೋಡೋಣ. ನೋಡಿ, ಫುಲ್ ಜ್ಯೂಸಿಯಾಗಿ ಚೆನ್ನಾಗಾಗಿದೆ. ಬಿಕಾಸ್ ಆಯಿಲು ನಾವು ಕರೆಕ್ಟಾಗಿ ಹಾಕಿದ್ವಿ. ಆಯಿಲ್ ಅಂದರೆ ನಾವು ತುಪ್ಪ ಯೂಸ್ ಮಾಡಿದ್ವಲ್ಲ, ಎಲ್ಲ ಕರೆಕ್ಟಾಗಿ ಹಾಕಿದ್ವಿ. ಸೊ ತುಂಬ ಟೆಂಡರಾಗಿ ಚೆನ್ನಾಗಿ ಕುಕ್ ಆಗಿದೆ. ನನಗಂತೂ ಫೇವ್ರೇಟ್ ರೆಸಿಪಿ ಗೈಸ್ ಇದಂತೂ. ಸಖತ್ತಾಗಿ ಕುಕ್ ಆಗಿದೆ ಗೈಸ್, ಪರ್ಫೆಕ್ಟ್. ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಸೊ ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೇಟ್ ರೆಸಿಪಿ. ಆ್ಯಂಡ್ ಇನ್ನೊಂದು, ದಿನಕ್ಕೆ ಎಷ್ಟು ಪ್ರೋಟೀನ್ ತಿನ್ನಬೇಕು ಆ ಥರ ಏನಾದರೂ ಇದ್ವಾ, ನಿಮ್ಮ ಬಾಡಿ ವೆಯ್ಟ್ ಏನಿದೆ ಅಲ್ಲ, ಸೊ ನಿಮ್ಮ ಬಾಡಿ ವೆಯ್ಟ್ ಇವಾಗ ಎಕ್ಸಾಂಪಲ್ ನನ್ನ ಬಾಡಿ ವೆಯ್ಟ್ 64 kgs ನಾನು. ಸೊ 64 kgsಗೆ ನನ್ನ ಪ್ರೋಟೀನ್ ಇಂಟೇಕು ಅಟ್ಲೀಸ್ಟ್ 64 ಗ್ರಾಮ್ಸ್ ಇರಬೇಕು. ಸೊ ನಿಮ್ಮ ವೆಯ್ಟ್ ಏನಿದೆ, ಸೊ ಅದ್ರ ಪ್ರಕಾರ 1 ಗ್ರಾಮ್ ಥರ. ಸೊ 64 ಬಾಡಿ ವೆಯ್ಟ್ಗೆ 64 ಗ್ರಾಮ್ಸ್ ಆಫ್ ಪ್ರೋಟೀನ್ ತಿನ್ನಬೇಕು ಎವ್ರಿ ಡೇ. ಬಟ್ ನೀವೇನಾದರೂ ಇನ್ ಕೇಸ್ ಜಿಮ್ಮಿಂಗ್ ಹೋಗಂಗಿದ್ರೆ, ಅಥವಾ ನಿಮ್ಮ ಮಸಲ್ ಇಂಪ್ರೂವ್ ಮಾಡ್ಕೊಳಂಗಿದ್ರೆ, ಅಥವಾ ಇನ್ನೂ ಹೆಲ್ದಿಯಾಗಿರ್ಬೇಕಂದ್ರೆ ಇಂಟು 1.5 ಆರ್ ಇಂಟು 2 ತನಕ ಮಾಡ್ಬೋದು. ಯಾವಾಗಾದ್ರೂ ಬಲ್ಕ್ ಮಾಡೋ ಗೋಲ್ ಏನಾದರೂ ಇದ್ದರೆ ಡಬಲ್ ತಿನ್ನಿ. ಸೊ ಇವಾಗ ನಾನು 64 kg ಇರೋದ್ರಿಂದ ನನ್ನ ಅಪ್ರಾಕ್ಸಿಮೇಟ್ಲಿ ಎವ್ರಿ ಡೇ ಚಿಕನ್ ಇಂಟೇಕ್ ವಿಲ್ ಬಿ ಎಷ್ಟಾಗುತ್ತೆ, 128 ಗ್ರಾಮ್ಸ್. ಸೊ 128 ಗ್ರಾಮ್ಸ್ ನಾನು ಎವ್ರಿ ಡೇ ಕನ್ಸ್ಯೂಮ್ ಮಾಡೋವಂಥ ಪ್ರೋಟೀನ್ ಇಂಟೇಕ್. ಸೊ ಇದ್ರ ಜೊತೆ ನಾನು ವೇ ಪ್ರೋಟೀನ್ ಕೂಡ ತೊಗೊತೀನಿ. ಸೊ ಅದು ತೋರಿಸ್ಬಿಟ್ಟು ಪ್ರಿಫರ್ ಮಾಡ್ತೀನಿ ಯಾವ ಬ್ರ್ಯಾಂಡ್ ನನಗೆ ಪರ್ಸ್ನಲಿ ಇಷ್ಟ ಆಗುತ್ತೆ ಅಂತ. ಸೊ ಎಸ್, ಇವಾಗ ನನ್ನ ಚಿಕನ್ನ ತಿಂದು ಮುಗಿಸೋಣ ಗೈಸ್. ನಾನು ಟೈಗೋಗೆ ಒಂದು ಸ್ವಲ್ಪ ಚಿಕನ್ ಕೊಟ್ಟೆ, ಒಂದು 4 ಪೀಸ್ ಕೊಟ್ಟೆ. ಅವನು ಚೆನ್ನಾಗಿ ತಿಂದೆ ನೋಡಿ, ಬಾಯಿ ಚಪ್ಪರಿಸ್ತಾವನೆ. ಆ್ಯಂಡ್ ಆಲ್ಸೋ ಟೈಗೋಗೆ ಬಿಸಿಲು ಅಂತ ನೀರು ಕುಡಿಯೋಕೆ ಇಟ್ಟಿದ್ದಾರೆ ಮನೆಯವರು. ಸೊ ಬನ್ನಿ ಇವಾಗ ಮೇಲ್ಗಡೆ ಹೋಗೋಣ. ಮೇಲ್ಗಡೆ ಹೋಗಿ ನನ್ನ ವೇ ಪ್ರೋಟೀನ್ ತೋರಿಸಿ ಹಂಗೆ ವ್ಲಾಗ್ನ ಎಂಡ್ ಮಾಡ್ತೀನಿ. ನಮ್ಮಮ್ಮ ಎದ್ದಿದ ತಕ್ಷಣ ಅವ್ರ ಮುಖ ಇಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಅದನ್ನು ನೋಡೋಕ್ಕೆ ಎಲ್ಲರಿಗೂ ಅವಕಾಶ ಸಿಗಲ್ಲ, ಬಟ್ ನನ್ನ ವ್ಲಾಗಲ್ಲಿ ನೋಡ್ಕೊಂಬಿಡಿ. ಇದು ಪೆರಿ ಪೆರಿ. ಆ್ಯಂಡ್ ಆಲ್ಸೋ ಗೈಸ್, ಏನಕ್ಕಂತ ಗೊತ್ತಿಲ್ಲ, ಕೆಳಗಡೆ ಅತ್ತೆ ಮನೆ ಚಿಕನ್ದು ರೆಸಿಪಿ ತೋರಿಸ್ತಾ ಇದೆ. ಆ್ಯಂಡ್ ಆಲ್ಸೋ ಗೈಸ್, ಯಾಕಂತ ಗೊತ್ತಿಲ್ಲ, ನಮ್ಮಮ್ಮಂಗೆ ಎದ್ದಿದ ತಕ್ಷಣ ಅದು ಕೋಪ, ರೇಜು ಅದೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಏನಕ್ಕೆ ನಿನ್ಗೆ ಆ ಥರ ಗೊತ್ತಿಲ್ಲ? ವಾಟ್ ಈಸ್ ದ ರೀಸನ್? ಏನಲ್ಲ, ಏನು ಮಾಡಿಲ್ಲ ಅಂದ್ರೆ ಏನೋ ಒಂದು ಹುಡ್ಕೊಂಡ್ ಬರ್ತೀಯ. ಇವಾಗ ತಿಂತೀನಿ, ಚಿಕನ್ ತಿಂತಿದ್ದೆ. ಯಾವಾರ ಗೈಸ್, ನಾನು ಸ್ಯಾಟರ್ಡೇಸ್ ಚಿಕನ್ ತಿನ್ನಲ್ಲ. ಇವತ್ತು ನಿಜ ಮರ್ತೋಗಿ ತಿನ್ಬಿಟ್ಟೆ. ಓ ತಿಂದೆ, ನಾನು ತಿಂದು ಟೈಗೋ ಒಂದು ಸ್ವಲ್ಪ ಹಾಕ್ಕೊಟ್ಟೆ. ನಿಜ ಗೊತ್ತಿರಲಿಲ್ಲ, ನಾನೇ ತಿನ್ನೋದು ಬಿಟ್ಟಿದ್ದು. ನನಗೇನು ನೀವು ಯಾರು ಮನೇಲಿ ಏನು ಹೇಳಿಲ್ಲ, ಮರ್ತೇ ಹೋದೆಮ್ಮ. ಗೈಸ್, ಇವತ್ತು ನಾನು ಚಿಕನ್ ತಿನ್ನಲ್ಲ, ಬಟ್ ಬ್ರೇಕ್ ಆಗುತ್ತೆ. ಹಾಂ, ಮಂಗಳವಾರ ತಿಂತೀನಿ. ಕಟ್ಟಿಂಗ್ ಮಂಗಳವಾರ ನಾನು ಕಟ್ಟಿಂಗ್ ಮಾಡಿಲ್ಲ, ಸುಳ್ಳು ಹೇಳ್ಬಾರ್ದು. ಮಂಗಳವಾರ ನಾನು ನಿಜ ಕಟ್ಟಿಂಗ್ ಹೋಗಿಲ್ಲ. ನಾನು ನಿನಗೆ ಪ್ರೂಫ್ ತೋರಿಸಿದ್ದೀನಿ. ಸ್ಯಾಟರ್ಡೆ ಇವತ್ತು ತಿನ್ನಲ್ಲ ಗೈಸ್. ಆ್ಯಕ್ಚುಲಿ ನನಗೆ ಸ್ಯಾಟರ್ಡೆ ಬಿಡೋಕ್ಕೆ ಯಾರೂ ಹೇಳಿಲ್ಲ, ನಾನೇ ಬಿಟ್ಟಿರೋದು. ಬಟ್ ಇವತ್ತೇನೋ ಹಂಗೆ ವೀಡಿಯೋ ಮಾಡಿಕೊಂಡು ಹಂಗೆ ಜೋಶಲ್ಲಿ ತಿನ್ಬಿಟ್ಟಿದ್ದೀನಿ. ಬಟ್ ಎನಿವೆ, ಬಿಡಿ ಹೋಗಲಿ. ಆಲ್ಸೋ ನಾನು ವೇ ಪ್ರೋಟೀನ್ ಹೇಳ್ತಿದ್ದಲ್ಲ, ಸೊ ಮುಂಚೆ ನಾನು ಮೈ ಪ್ರೋಟೀನ್ ಅಂತ ಒಂದು ಬ್ರ್ಯಾಂಡ್ ಯೂಸ್ ಮಾಡ್ತಿದ್ದೆ. ಬಟ್ ಇವಾಗ ಸದ್ಯಕ್ಕೆ ತುಂಬ ಸಣ್ಣ ಆಗಿಬಿಟ್ಟಿದೆ ಅಂತ ಈ ಮಾಸ್ಕ್ ಏನಾರು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಗೈಸ್.
ಬೀಸ್ಟ್ ಲೈಫ್ದು. ಸೊ ಸಕ್ಕತ್ತಾಗಿದೆ, ರಿಸಲ್ಟ್ ನೆಕ್ಸ್ಟ್ ಲೆವೆಲ್ ಬಂದಿದೆ ನನಗಂತೂ. ಸೊ ಇದು ಹೊಸ ಇಂಡಿಯನ್ ಬ್ರ್ಯಾಂಡು, ನನಗೆ ಪರ್ಸ್ನಲಿ ತುಂಬ ಇಷ್ಟ. ಸೊ ಕೆಲವು ದಿವಸ ಏನಾಗುತ್ತೆ ಅಂದರೆ ಚಿಕನ್ ತಿನ್ನೋಕ್ಕಾಗಿರಲ್ಲ, ಬಟ್ ಸ್ಟಿಲ್ ನಿಮ್ಮ ಪ್ರೋಟೀನ್ ಇಂಟೇಕು ಕಂಪ್ಲೀಟ್ ಮಾಡ್ಕೊಬೇಕು. ಸೊ ಅಂಥ ದಿವಸ ಒಳ್ಳೆ ವೇ ಪ್ರೋಟೀನ್ ಬ್ರ್ಯಾಂಡ್ದು ತೊಗೊಂಡು ಯೂಸ್ ಮಾಡಿ. ಸೊ ಇನ್ ಕೇಸ್ ನೀವು ಅದು ಎಂಡ್ ಆಫ್ ದ ಡೇ ಇಟ್ಸ್ ಅ ಸಪ್ಲಿಮೆಂಟ್. ಸೊ ನಿಮಗೆ ನಾರ್ಮಲ್ ಫುಡ್ಡಲ್ಲಿ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅಂದರೆ ಆವಾಗ ಮಾತ್ರ ಯೂಸ್ ಮಾಡಿ ಈ ಥರದ್ದು. ಸೊ ಎಸ್, ಅದನ್ನು ಬಿಟ್ಟು ಮೋಸ್ಟ್ ಆಫ್ ದ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಬಿಟ್ಟರೆ ಇನ್ನು ಮಿಕ್ಕಿದೇನಾದ್ರು ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿರಿ, ಅಥವಾ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಕಾಮೆಂಟಲ್ಲಿ ಮೆನ್ಷನ್ ಮಾಡಿ. ನಾನು ಅದನ್ನು ನೆಕ್ಸ್ಟ್ ವೀಡಿಯೋಲ್ಲಿ ಏನಾರು ಇದ್ದರೆ ಕ್ಲಾರಿಫೈ ಮಾಡಿ, ಏನಾದ್ರು ತಿಳಿಸಂಗಿದ್ರೆ ತಿಳಿಸಿ ಹೇಳ್ತೀನಿ ಅಷ್ಟೇ. ಸೊ ಇದನ್ನು ಹೇಳ್ತಾ ನನ್ನ ವ್ಲಾಗ್ ಎಂಡ್ ಮಾಡ್ತಿದ್ದೀನಿ ಗೈಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಈ ರೆಸಿಪಿ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಯಿತಾ ಇಲ್ವಾ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್ ಗೈಸ್, ಬಾಯ್ ಬಾಯ್. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್, ಬಾಯ್ ಬಾಯ್.